ನಮಸ್ತೆ ಫ್ರೆಂಡ್ಸ್, ಇವತ್ತು ಸೇವಂತಿಗೆ ಗಿಡಕ್ಕೆ ಒಂದು ಪೆಸ್ಟಿಸೈಡನ್ನು ಅಂದರೆ ಮನೆಮದ್ದನ್ನು ಹೇಳ್ತೀನಿ. ಅಂದರೆ ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಪೆಸ್ಟಿಸೈಡನ್ನು ಮಾಡಿ ನಮ್ಮ ಗಿಡಗಳನ್ನು ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಈ ಎಲ್ಲ ಹೂವು ಹೋದ ವರ್ಷ ಆಗಿರುವಂಥ ಹೂವು ತುಂಬ ಚೆನ್ನಾಗಿ ಹೂವಾಗಿತ್ತು. ಎಷ್ಟು ಖುಷಿಯಾಗತ್ತೆ ಮತ್ತೆ ಅದನ್ನು ನೋಡೋಕ್ಕೆ. ಹೀಗೆ ನಾವು ಗಿಡಗಳನ್ನು ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಆದರೆ ಈ ಸೊಂಟ ನೋವೆಲ್ಲ ಬಂದಾಗ ನಮಗೆ ಭಾರ ಇತ್ತೋ ಹಾಗಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಗತ್ತೆ. ನಾವು ಇನ್ನೂ ಈ ವಿಡಿಯೋ ಮಾಡ್ತೀವೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗಲ್ಲ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ನನ್ನ ಇನ್ನೊಂದು ಚಾನಲ್ JH ಕನ್ನಡ ಟೂನ್ಸ್ ಅಂತ, ಅದರಲ್ಲಿ ನಾನು ಕತೆಗಳನ್ನು ಹಾಕ್ತೀನಿ. ಇನ್ನು ಗಾರ್ಡನಿಂಗ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ, ಹಾಗಾಗಿ ಆ ಚಾನಲ್ ವಿಡಿಯೋಸನ್ನು ನೋಡಿ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾವುದಾದ್ರೂ ಪ್ರಾಡಕ್ಟ್ ಬೇಕಾದರೆ ನಾನು ಮೀಶೋದ್ದು ಮತ್ತು ಪ್ರಾಡಕ್ಟ್ ಲಿಂಕಲ್ಲಿ ಹಾಕ್ತೀನಿ. ನೀವು ಎಲ್ಲವನ್ನು ಗೊಬ್ಬರವನ್ನೆಲ್ಲ ತಂದ್ಕೋಬೋದು. ಎಷ್ಟು ಚೆನ್ನಾಗಿ ಹೂವಾಗಿತ್ತು, ತುಂಬ ಖುಷಿಯಾಗತ್ತೆ ನನಗೆ ನಾನು ಈ ವಿಡಿಯೋಸನ್ನೆಲ್ಲ ನೋಡಿದಾಗ. ಹಾಗಾಗಿ ಇಲ್ಲೂ ಕೂಡ ಒಂದು ಸತಿ ಹಾಕಿಬಿಟ್ಟಿದ್ದೀನಿ. ಈಗ ಗಿಡಗಳು ಈ ವರ್ಷ ಅಷ್ಟೊಂದೇನು ಚೆನ್ನಾಗಿಲ್ಲ, ಯಾಕಂದರೆ ನಾನು ಅದಕ್ಕೆ ಲಿಕ್ವಿಡ್ಗಳನ್ನು ಹಾಕೇ ಇಲ್ಲ ಅಂತಲೇ ಹೇಳ್ಬೋದು. ಮೊನ್ನೆ ಒಂದು ಲಿಕ್ವಿಡ್ ಹಾಕಿದ್ದೆ ಅಷ್ಟೇ. ಇನ್ಮೇಲೆ ಆದರೂ ಸ್ವಲ್ಪ ಲಿಕ್ವಿಡ್ಗಳನ್ನು ಮಾಡಿ ಹಾಕಬೇಕು. ಹಾಗೆ ನಾವು ಇನ್ಮೇಲೆ ಸ್ವಲ್ಪ ಗಿಡ ಮೊಗ್ಗು ಬಿಡ್ತಾ ಇದೆ, ಸಣ್ಣ ಸಣ್ಣ ಮೊಗ್ಗು ಬರ್ತಾ ಇದೆ. ಇನ್ನು ಪಿಂಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಮೇಲೂ ಕೂಡ ನಾವು ಪಿಂಚಿಂಗ್ ಮಾಡೋದ್ರಿಂದ ಹೂವು ಆಗೋದು ತುಂಬ ಲೇಟ್ ಆಗಿಬಿಡತ್ತೆ. ಹಾಗಾಗಿ ಇನ್ಮೇಲೆ ಪಿಂಚಿಂಗ್ ಮಾಡೋದು ಬೇಡ. ಮತ್ತು ನಾವು ಅದನ್ನು ಆರೈಕೆಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ. ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಒಳಗಡೆ ತುಂಬ ಚೆನ್ನಾಗಿ ಹೂವಾಗತ್ತೆ ಅವೆಲ್ಲವೂ. ಹಾಗಾಗಿ ನಾವು ಈಗ ಅದಕ್ಕೆ ಗೊಬ್ಬರಗಳನ್ನು, ಡ್ರೈ ಗೊಬ್ಬರವನ್ನು ಹಾಕಿ ಕೊಡಬೇಕು, ಲಿಕ್ವಿಡ್ಗಳನ್ನು 8 ದಿವಸಕ್ಕೆ ಕೊಡಬೇಕು, ಮತ್ತು ಪೆಸ್ಟಿಸೈಡನ್ನು ಕೂಡ 8 ದಿವಸಕ್ಕೆ ಯಾವುದಾದ್ರೂ ಕೊಡಬೇಕು. ನಾನು ಮನೋಸಿಲ್ನ ಸ್ಪ್ರೇ ಮಾಡ್ತೀನಿ, ಆದರೆ ಅದನ್ನು ತುಂಬ ಎಲ್ಲ ಮಾಡಲ್ಲ. ಎಲ್ಲೋ 2 ತಿಂಗಳ 3 ತಿಂಗಳಿಗೆ ಒಂದು ಸರಿ ಮನೋಸಿಲ್ನ ತುಂಬ ಕೀಟಗಳು ಬಂದಾಗ ಮಾತ್ರ ಮಾಡ್ತೀನಿ. ಹಾಗಾಗಿ ನಾವು ಈ ಮನೆಮದ್ದುಗಳನ್ನು ಮಾಡೋದ್ರಿಂದ ಗಿಡಕ್ಕೂ ಆರೋಗ್ಯ ಹೆಚ್ಚಾಗತ್ತೆ, ಮತ್ತು ಅದಕ್ಕೆ ಸಣ್ಣ ಸಣ್ಣ ಫಂಗಸ್ ಎಲ್ಲ ಬಂದರೆ ಹೋಗುತ್ತೆ ಅಂತ ಇದೇ ರೀತಿ ಮಾಡ್ತೀನಿ. ಹಾಗಾಗಿ ವಿಡಿಯೋ ಫುಲ್ ನೋಡಿದರೆ ನಾನು ಇವತ್ತು ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕಪ್ಪಾಗಿಬಿಡುತ್ತೆ ಹೂವು ಆದಮೇಲೆ ಕೂಡ. ಹಾಗಾಗಿ ನಾವು ಹೂವು ಆದಮೇಲೆ ಕೂಡ ಈ ರೀತಿ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ. ಅದಿಲ್ಲಾಂದರೆ ಅದು ಹೂ ಕಪ್ಪಾಗಿ ಅದು ಫಂಗಸ್ಸಿಂದ ಆಗೋದು. ನೋಡಿ, ಅರ್ಧ ಹೂವಾಗತ್ತೆ. ಈ ರೀತಿ ಎಲ್ಲ ಆಗೋದು ಫಂಗಸ್ಸಿಂದ. ಮತ್ತು ಮಳೆ ನೀರು ತಾಗೋದ್ರಿಂದ ಕೂಡ ಅದು ಆ ರೀತಿ ಆಗತ್ತೆ. ನಂದು ಮಳೆ ನೀರು ತಾಗಿತ್ತು, ಹಾಗಾಗಿ ಆ ರೀತಿ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವಾಗಿತ್ತು ಹೋದ ವರ್ಷ. ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ. ತುಂಬ ವೆರೈಟಿ ಇತ್ತು, ಆದರೆ ಈ ವರ್ಷ ಅಷ್ಟೊಂದು ಹಾಕ್ಕೊಂಡಿಲ್ಲ. ಇನ್ಮೇಲೆ ಆರೈಕೆಗಳನ್ನು ಮಾಡಬೇಕು ನಾನು. ಫ್ರೆಂಡ್ಸ್, ನೀವು ಯಾರು ಎಷ್ಟೊಂದು ಚೆನ್ನಾಗಿ ಸೇವಂತಿಗೆ ಗಿಡಗಳನ್ನ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡ್ಬೋದು ಈಗ ಈ ವರ್ಷದ ಗಿಡ ಈ ರೀತಿ ಇದೆ. ಕೆಲವೊಂದು ವೆರೈಟಿ ಎತ್ತರ ಆಗುತ್ತೆ, ಕೆಲವೊಂದು ವೆರೈಟಿ ಗಿಡದಲ್ಲೇ ಹೂವಾಗತ್ತೆ, ಗಿಡದ ತುಂಬ ಹೂವಾಗತ್ತೆ. ತುಂಬ ನಾವು ಪಿಂಚಿಂಗ್ ಮಾಡೋದ್ರಿಂದ ಒಂದಷ್ಟು ಗಿಡ ಬ್ರ್ಯಾಂಚಸ್ ಜಾಸ್ತಿ ಬಂದು ಹೂ ಜಾಸ್ತಿ ಆಗತ್ತೆ, ಆದರೆ ಹೂವಿನ ಸೈಜ್ ಸಣ್ಣ ಬರುತ್ತೆ. ನೋಡಿ, ಈಗ ನೋಡಿ ಎಲೆಗಳೆಲ್ಲ ಕೆಳಗಡೆ ಹಣ್ಣಾಗಿರೋದು ಮತ್ತು ಕೆಳಗೆ ಕಪ್ಪಾಗಿರೋದು, ಆ ಎಲೆಗಳನ್ನೆಲ್ಲ ಕಪ್ಪಾಗೋಕ್ಕೆ ಬಿಡಬೇಡಿ, ಅದನ್ನು ತೆಗೆದು ಹಾಕ್ತಾ ಇರಬೇಕು. ಇನ್ಮೇಲೆ ಈ ಗಿಡಗಳನ್ನು ನಾನು ಪಿಂಚಿಂಗ್ ಮಾಡಲ್ಲ, ಮೊಗ್ಗು ಬರ್ತಾ ಇದೆ ನೋಡ್ಬೋದು ನೀವು. ಇನ್ಮೇಲೆ ಪಿಂಚಿಂಗ್ ಮಾಡಿದರೆ ಹೂ ಮತ್ತೂ ಲೇಟ್ ಆಗಿಬಿಡತ್ತೆ ನೋಡ್ಬೋದು. ಆಮೇಲೆ ತುಂಬ ಚಳಿಗಾಲದಲ್ಲೆಲ್ಲ ಹೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಈಗಲೇ ಪಿಂಚಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿ, ಮತ್ತು ಇದಕ್ಕೆ ಫರ್ಟಿಲೈಸರ್ನ ಕೊಡಿ. ನೋಡ್ಬೋದು ಎಲ್ಲ ಗಿಡ ಮೊಗ್ಗು ಬರ್ತಾ ಇದೆ. ಇದು ಭಾಗ್ಯಮ್ಮ ಅವ್ರು ಕೊಟ್ಟಿರೋವಂಥ ಗಿಡ. ಒಂದು ಗಿಡ ಚೆನ್ನಾಗಿ ಬಂದಿದೆ, ಮತ್ತೊಂದು ಗಿಡ ಆ ಕಡೆ ಇದೆ ಚೆನ್ನಾಗಿ ಬಂದಿದೆ. ಮತ್ತೆ 2 ಗಿಡ ಸುತ್ತೋಗಿದೆ. ನಾನೇನು ಕೇರ್ ಮಾಡಿದ್ದು ಹೆಚ್ಚು ಕಡಿಮೆ ಆಯಿತು. ಹಾಗೆ ಎಲ್ಲವೂ ಮೊಗ್ಗು ಬಿಡ್ತಾ ಇದೆ. ಈಗ ಇದಕ್ಕೆ ಸಪೋರ್ಟ್ಗಳನ್ನು ಕೂಡ ಕೊಡಬೇಕು. ನಾನು ಈ ವರ್ಷ ಅಷ್ಟೊಂದು ಸಪೋರ್ಟ್ಗಳನ್ನು ಕೊಡೋಕ್ಕೂ ಆಗಿಲ್ಲ. ನನ್ನ ಹತ್ರ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಸಪೋರ್ಟ್ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ನೋಡಿ, ತುಂಬ ಎತ್ತರ ಆಗಿರುವಂಥ ಗಿಡಗಳಿಗೆ ಸಪೋರ್ಟ್ ಕೊಡಬೇಕು. ಹಾಗೆ ಇವತ್ತು ಯಾವ ರೀತಿ ಪೆಸ್ಟಿಸೈಡನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ. ನಾನು 1 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ಹುಳಿ ಬರೆಸಿ ಫ್ರಿಜ್ಜಲ್ಲಿ ಇಡದೆ ಹಾಗೆ ಒಂದು 4 ದಿವಸ ಹಾಗೆ ಇಟ್ಕೊಂಡಿದ್ದೀನಿ ಮಜ್ಜಿಗೆನ.
ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆ. ಇದು ಹೊದಿಯಾಗಿದೆ, ಅಂದರೆ ನಾನು 4-5 ದಿವಸ ಆಯಿತು ಹಾಗೆ ಇಟ್ಟು. ಅದು ಚೆನ್ನಾಗಿ ಹುಳಿ ಬಂದಷ್ಟು ಅದರಲ್ಲಿ ಪೋಷಕಾಂಶಗಳು ಹೆಚ್ಚಾಗತ್ತೆ ಮತ್ತು ಪೆಸ್ಟಿಸೈಡು ಚೆನ್ನಾಗಾಗತ್ತೆ, ಕೀಟಗಳನ್ನು ಸಾಯಿಸೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಆ ರೀತಿ ಹುಳಿ ಬರ್ಸ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 8-10 ಹಸಳ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ. ಟರ್ಮರಿಕ್ ಇದು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಅದನ್ನು ಕೂಡ ತೊಗೊಂಡಿದ್ದೀನಿ. ಮಜ್ಜಿಗೆ ಇವೆಲ್ಲವೂ ಕೀಟನಾಶಕ ಕೆಲಸ ಮಾಡುತ್ತೆ. ನೀವು ಇದರಲ್ಲಿ ಯಾವುದೇ ಒಂದನ್ನು ಸ್ಕಿಪ್ ಮಾಡಿದರೂ ಪರವಾಗಿಲ್ಲ, ಆದರೆ ಇವು 3 ಹಾಕೋದ್ರಿಂದ ಗಿಡಗಳಿಗೆ ಒಳ್ಳೆಯ ಬೆನಿಫಿಟ್ ಇರುತ್ತೆ ಇದರಿಂದ. ಹಾಗೆ ಇದರ ಅರ್ಧದಷ್ಟನ್ನು ಹಾಕ್ತೀನಿ 1 ಲೀಟರ್ ನೀರಿಗೆ, ತುಂಬ ಏನು ಹಾಕಲ್ಲ, ನೋಡ್ಬೋದು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಹಾಕೋದ್ರಿಂದ ಕೂಡ ಗಿಡ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ, ಆದರೆ ಇದು ಅಷ್ಟೊಂದು ಹಾಳಾಗಲ್ಲ ಗಿಡ. ನೋಡಿ ಈ ರೀತಿ ಚೆನ್ನಾಗಿ ಕಿವುಚ್ಬಿಡ್ತೀನಿ, ಅದರಲ್ಲಿ ಇರೋವಂಥ ಅಂಶ ಎಲ್ಲ ಬಿಟ್ಕೊಡುತ್ತೆ. ನೀವು ಇದನ್ನು ರಾತ್ರಿ ಮಾಡಿ ಬೆಳಗ್ಗೆ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಅದು ಗಿಡಕ್ಕೆ ಇಫೆಕ್ಟ್ ಆಗುತ್ತೆ. ಆ ರೀತಿ ಮಾಡ್ಬೋದು. ನಾನೀಗ ಹಾಗೆ ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆಗಳ ಕಾಲ ಹಾಗೆ ಇಟ್ಟು ಆಮೇಲೆ ಹಾಕಿಬಿಡ್ತೀನಿ. ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ನೀವು ಇದನ್ನು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು. ತರಕಾರಿ ಗಿಡ, ಈ ಮೆಣಸಿನ ಗಿಡ ಮತ್ತು ಬದನೆ ಗಿಡ ಎಲ್ಲ ಫಂಗಸ್ ಎಲ್ಲ ಆಗುತ್ತಲ್ಲ, ಅದಕ್ಕೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಈ ರೀತಿ ಫಂಗಸ್ಸನ್ನು ತಡೆಗಟ್ಟಬಹುದು. ನಾವು ಕೀಟಗಳು ಬರೋಕ್ಕೂ ಮುಂಚೆನೇ ಇದನ್ನೆಲ್ಲ ಮಾಡ್ತಾಯಿದ್ರೆ ಈ ಫಂಗಸ್ ಎಲ್ಲ ಬರೋದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನೀವು ತಿಂಗಳಿಗೆ 1 ಸಾರಿ ಆದರೂ ಯಾವುದಾದ್ರೂ ಮನೆ ಮದ್ದುಗಳನ್ನು, ಅಂದರೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಪೆಸ್ಟಿಸೈಡನ್ನು ಮಾಡಿ ಸ್ಪ್ರೇ ಮಾಡ್ತಾ ಬನ್ನಿ. ಗಿಡ ಹೆಲ್ದಿ ಆಗೋದು ಮುಖ್ಯ. ನಾವು ಎಷ್ಟೇ ಫರ್ಟಿಲೈಸರನ್ನು ಕೊಟ್ಟರೂ ಕೂಡ ಗಿಡ ಹೆಲ್ದಿ ಆಗೋಕ್ಕೆ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಲೇಬೇಕಾಗುತ್ತೆ. ಕೀಟನಾಶಕ ಆಗಿ ಕೆಲಸ ಮಾಡೋದ್ರಿಂದ ಇದು ಗಿಡ ಹೆಲ್ದಿಯಾಗಿ ಬರುತ್ತೆ. ಕೀಟಗಳು ಬರುತ್ತೆ ಅಂದರೆ ಫಂಗಸ್ ಆಗುತ್ತೆ, ಸಣ್ಣ ಸಣ್ಣ ಕೀಟಗಳು, ಸಣ್ಣ ಸಣ್ಣ ಫಂಗಸ್ಸು ಆಗೋದ್ರಿಂದ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಹಾಗಾಗಿ ಈ ರೀತಿ ಇದನ್ನು ಹಾಕ್ತಾ ಇರಬೇಕಾಗತ್ತೆ. ಮತ್ತು ಎಲೆಯ ಅಡಿಭಾಗದಲ್ಲಿ ಹೆಚ್ಚಾಗಿ ಫಂಗಸ್ ಆಗೋದು, ಮನೆ ಗೂಡು ಕಟ್ಕೋದು ಅಳ್ಳೋದು ಎಲ್ಲ ಇರುತ್ತೆ. ಆದಷ್ಟು ಎಲೆಯ ಅಡಿಭಾಗದಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಬೇಕು. ಮೊಗ್ಗುಗಳಿಗೂ ಸರಿಯಾಗಿ ಚೆನ್ನಾಗಿ ಸ್ಪ್ರೇ ಮಾಡಿ. ಮೊಗ್ಗಲ್ಲಿ ಕೂಡ ಸಣ್ಣ ಕ್ರಿಮಿಗಳು ಇದ್ದರೆ ಸತ್ತೋಗುತ್ತೆ. ಇದರಿಂದ ನೋಡಿ ಈ ರೀತಿ ಎಲೆಯ ಅಡಿಭಾಗದಲ್ಲಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೇ ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ. ನನ್ನ ಚಾನಲಲ್ಲಿ ತುಂಬ ಇದೆ, ಹಾಗಾಗಿ ನನಗೆ ಯಾವ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ತುಂಬ ವಿಡಿಯೋಸ್ ಇರೋದ್ರಿಂದ ನಾನು ಆಲ್ರೆಡಿ ಎಲ್ಲ ರೀತಿಯ ವಿಡಿಯೋಸನ್ನು ಮಾಡಿದ್ದೀನಿ. ನಿಮಗೆ ಹೊಸ ಸಬ್ಸ್ಕ್ರೈಬರಿಗೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಒಂದು ಕಾಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ. ಅದೇ ರೀತಿ ವಿಡಿಯೋಸನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನೀವು ನನ್ನ ಮತ್ತೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ಗಿಂತ ಹೆಚ್ಚಾಗಿ ನನಗೆ ಈಗ ವಾಚ್ ಅವರ್ ಬೇಕಾಗಿದೆ ಅದಕ್ಕೆ. ಹಾಗಾಗಿ ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ಪೆಸ್ಟಿಸೈಡನ್ನು ಮಾಡಿ ಹಾಕಿ ಸೇವಂತಿಗೆ ಗಿಡ, ಡೇರೆ ಗಿಡ ಎಲ್ಲದಕ್ಕೂ ಹಾಕ್ಬೋದು. ಇದನ್ನು ತರಕಾರಿಗೂ ಕೂಡ ಯೂಸ್ ಮಾಡ್ಬೋದು. ನೀವು ಇದನ್ನು ಮನೆಯಲ್ಲೇ ಹೆಲ್ದಿಯಾಗಿ ತರಕಾರಿ ಕೂಡ ನೀವು ಬೆಳ್ಕೋಬೋದು. ನಮ್ಮಲ್ಲಿ ಕುರಿ ಬರೋದ್ರಿಂದ ನಾನು ಅಷ್ಟೊಂದು ಮಾಡಲ್ಲ, ಕಾನ್ ಕುರಿ ಬರುತ್ತೆ. ಹಾಗಾಗಿ ತರಕಾರಿಗಳನ್ನು ಅಷ್ಟೊಂದು ಹಾಕೋಕ್ಕೆ ಹೋಗಲ್ಲ ನಾನು. ಹಾಗಾಗಿ ಏನು ಬೇಕು ಅಂತ ಹೇಳಿದರೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದು ನೋಡಿ, ನಾನು ಮೀಶೋದಿಂದ ತಂದಿರೋ ಅಂಥದ್ದು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ಇದು ನೀರು ಹಾಕೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬಾಯ್.